ವಿಎಸ್ಎಸ್ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಪ್ರಯುಕ್ತ ಜರ್ಸಿ ಉದ್ಘಾಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ವಿಜಯ ಸೇನಾ ಸಮಿತಿ ವತಿಯಿಂದ ಆಯೋಜಿಸಿರುವ ವಿಎಸ್ಎಸ್ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ಫೆಬ್ರವರಿ 16ರಂದು ಜರುಗುವ ಹಿನ್ನೆಲೆ ಮೀಡಿಯಾ ಮಾಸ್ಟರ್ಸ್ ಟೀಮಿನ ಜರ್ಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ಸ್ಥಳೀಯ ವೀರರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಜರುಗಿತು. ಪತ್ರಕರ್ತರಾದ ವಿಜಯ ನಾಯಕ್, ಎಂಕೆ ಯಾದವಾಡ್, ಫರ್ವೇಜ್ ಪನಿಬಂದ್ ಉದ್ಘಾಟನೆಯನ್ನ ಮಾಡಿದರು. ಇನ್ನು ಈ ಒಂದು ಪಂದ್ಯಾವಳಿಯಲ್ಲಿ ಫೆಬ್ರವರಿ 16ರಂದು ಪೊಲೀಸ್ ಮೈದಾನದಲ್ಲಿ ಜರುಗಲಿದ್ದು, ಈ ಕ್ರೀಡಾಕೂಟದಲ್ಲಿ ಒಟ್ಟು 13 ಇಲಾಖೆ ತಂಡಗಳು ನೋಂದಣಿಯಾಗಿದ್ದು, ಈ ಇಲಾಖೆ ತಂಡಗಳು ಆಡಲಿದ್ದು. ಈ ನಿಮಿತ್ತ ಇಂದು ನಮ್ಮ ಮೀಡಿಯಾ ತಂಡದ ಜರ್ಸಿ ಉದ್ಘಾಟನೆಯನ್ನ ಮಾಡಿದ್ದೇವೆ. ಜೊತೆಗೆ ದಿನಾಂಕ 16ರಂದು ಬೆಳಿಗ್ಗೆ 7 ಗಂಟೆಗೆ ಕ್ರೀಡಾಕೂಟ ಪ್ರಾರಂಭವಾಗಲಿದ್ದು, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಆಗಮಿಸಲು ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ ನಾಯಕ್ ವಿನಂತಿಸಿದರು. ಈ ವೇಳೆ ಮೀಡಿಯಾ ಟೀಮ್ನ ಎಲ್ಲ ಆಟಗಾರರು ಉಪಸ್ಥಿತರಿದ್ದರು. ಏನಿವತ್ತು ಒಂದು ವಿಶೇಷ ವಿನೂತನ ಪ್ರಯತ್ನವನ್ನ ವಿಎಸ್ಎಸ್ ಮಾಡ್ತಾ ಇದೆ ಅಂತ ಹೇಳುದು. ಯಾಕಂದ್ರೆ ಆಡಳಿತ ವರ್ಗ ಕೇವಲ ತಮ್ಮ ಏನು ನಿತ್ಯದ ಕೆಲಸದಲ್ಲಿ ಏನು ಭಾಗಿಯಾಗಿರುತ್ತದೆ ಅಂತಂದ್ರೆ ಕೆಲಸದ ಒತ್ತಡ ಜಾಸ್ತಿ ಆಗಿರುತ್ತೆ. ಆಮೇಲೆ ಇಲಾಖೆ ಕೆಲಸಗಳು ಸಾಕಷ್ಟು ಇರ್ತದೆ, ಅದರಲ್ಲೇ ತಮ್ಮ ಒಂದು ಮನಸ್ಥಿತಿಯನ್ನ ಅಳವಡಿಸಿಕೊಂಡಿರ್ತಾರೆ. ಅದನ್ನ ಬಿಟ್ಟು ಅದರ ಆಚೆಗೂ ಕೂಡ ಮನಸ್ಸಿಗೆ ಮುದ ನೀಡುವಂತಹ ಕ್ರೀಡಾಕೂಟವನ್ನ ಏನು ವಿಎಸ್ಎಸ್ ಹಮ್ಮಿಕೊಂಡಿದೆ. ಬರುವ 16 ಫೆಬ್ರವರಿ 2025ರಂದು ಏನು ಎಲ್ಲ ಇಲಾಖೆಗಳ ಮಧ್ಯೆ ಒಂದು ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಯಾಕೆ ಕೆಲಸದ ಒತ್ತಡದಿಂದ ಸ್ವಲ್ಪ ರಿಲ್ಯಾಕ್ಸ್ ಕೊಡಬೇಕು, ನಮ್ಮ ಅಧಿಕಾರಿಗಳ ಒಂದು ಮನೋಸ್ಥೈರ್ಯವನ್ನ ಹೆಚ್ಚು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ವಿಜಯ ಸೇನಾ ಸಮಿತಿ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಸ್ವಾಗತ. ಅದರಲ್ಲಿ ಪ್ರಮುಖವಾಗಿ ಮಾಧ್ಯಮ ತಂಡವು ಕೂಡ ಪಾಲ್ಗೊಳ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇದರಾಗಿ ಸಾಕಷ್ಟು ಪ್ರಯತ್ನವನ್ನ ಏನು ತಾಲೀಮನ್ನ ಇವತ್ತು ಮೀಡಿಯಾ ತಂಡ ಮಾಡ್ತಾ ಇರುವಂತದ್ದು. ಸದ್ಯವಾಗಿ ನಾವು ಜಯಶಾಲಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದೀವಿ. ಈಗ ಜರ್ಸಿ ಕೂಡ ಉದ್ಘಾಟನೆ ಆಗಿದೆ. ನಮ್ಮ ಮುಂದೆ ಇರುವಂತಹ ಗುರಿ ಒಂದೇ, ಟ್ರೋಫಿಯನ್ನ ಪಡೆಯುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಇವತ್ತು ಸನ್ನದ್ಧರಾಗಿ ಇವತ್ತು ಟ್ರೋಫಿಯನ್ನ ಪಡಲಿಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಹೇಳಿ. ಬರುವ ಫೆಬ್ರವರಿ 16ರಂದು ಏನು ವಿಜಯ ಸೇನಾ ಸಮಿತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಸರ್ಕಾರಿ ಇಲಾಖೆಗಳ ನಡುವೆ ಆಯೋಜನೆ ಮಾಡಲಾಗಿದೆ. ಎಲ್ಲ ಸರ್ಕಾರಿ ಇಲಾಖೆಗಳ ತಂಡಗಳು ಇದರಲ್ಲಿ ಭಾಗವಹಿಸ್ತವೆ. ಅದರಂತೆ ನಮ್ಮ ಮೀಡಿಯಾ ತಂಡ ಕೂಡ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದೆ. ಮೀಡಿಯಾ ಮಾಸ್ಟರ್ ಅನ್ನುವಂತ ನಾಮಧೇಯದೊಂದಿಗೆ ನಮ್ಮ ಮೀಡಿಯಾ ತಂಡ, ಡಿಜಿಟಲ್ ಮೀಡಿಯಾ ತಂಡ ಇವತ್ತು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದೆ. ಅದರ ಅಂಗವಾಗಿ ಇವತ್ತು ಆ ಒಂದು ತಂಡದ ಜರ್ಸಿ ಅನಾವರಣ ಕಾರ್ಯಕ್ರಮವನ್ನ ನಾವು ಹಾಕೊಂಡಿದ್ವಿ. ಇವತ್ತು ಎಲ್ಲಾ ಸನ್ಮಿತ್ರರು ಸೇರ್ಕೊಂಡು ಜರ್ಸಿಯನ್ನ ಅನಾವರಣ ಮಾಡಿದ್ದೇವೆ. ಕಾದ್ ನೋಡ್ಬೇಕಾಗಿದೆ ನಮ್ಮ ಪರ್ಫಾರ್ಮೆನ್ಸ್ ಯಾವ ಮಟ್ಟಿಗೆ ಇರುತ್ತೆ ಅಂತ. ತುಂಬಾ ಸುಂದರ ಅದ್ಭುತವಾದಂತಹ ಕಪ್ ಅನ್ನ ನಾವು ಗೆಲ್ಬೇಕನ್ನುವಂತ ಹುಮ್ಮಸ್ಸಿನೊಂದಿಗೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಸಮಸ್ತ ಡಿಜಿಟಲ್ ಮಾಧ್ಯಮದ ಮಿತ್ರರು ಭಾಗವಹಿಸ್ತಾ ಇದ್ದಾರೆ. ಸುಮಾರು 12 ತಂಡಗಳು ಭಾಗವಹಿಸಿದಾವೆ. ತಾಲೂಕಾ ಪಂಚಾಯತಿ, ತಹಶೀಲ್ದಾರ್ ಕಚೇರಿ, ಅರಣ್ಯ ಇಲಾಖೆ, ನೀರಾವರಿ, ಅಗ್ನಿಶಾಮಕ, ಆರೋಗ್ಯ ಇಲಾಖೆ, ಟೌನ್ ಮುನ್ಸಿಪಲ್ ಕೌನ್ಸಿಲ್, ಕೆಇಬಿ, ಈ ತರ 12 ತಂಡಗಳು ಇದರಲ್ಲಿ ಭಾಗವಹಿಸಿದೆ. ರಾಮದುರ್ಗದ ಮಧ್ಯ ಹೃದಯ ಭಾಗದಲ್ಲಿರುವಂತಹ ಪೊಲೀಸ್ ಗ್ರೌಂಡ್ ನಲ್ಲಿ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ. 6 ಓವರ್ಗಳ, ಯಾಕಂದ್ರೆ ಒಂದಿನದ ಟೂರ್ನಮೆಂಟ್ ಇದಾಗಲಿದೆ, ಒಂದೇ ದಿನದಲ್ಲಿ ಟೂರ್ನಮೆಂಟ್ ಮುಗಿಬೇಕು. ಹೀಗಾಗಿ 6 ಓವರ್ಗಳ ನಾಕ್ಔಟ್ ಮ್ಯಾಚ್ ಗಳನ್ನ ಈ ಒಂದು ಟೂರ್ನಮೆಂಟ್ ನಲ್ಲಿ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ರಾಮದುರ್ಗದ ಸಮಸ್ತ ಎಲ್ಲಾ ಇಲಾಖೆ ಅಧಿಕಾರಿ ವರ್ಗದವರು ಈ ಒಂದು ಟೂರ್ನಮೆಂಟ್ಗೆ ಚಾಲನೆ ನೀಡಲಿದ್ದಾರೆ.